Hi guys, welcome back to Triveni Pujari Vlogs. ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆಗಿತ್ತು ನಾನು ವ್ಲಾಗ್ಸ್ ಮಾಡಿದೆ. ಆಲ್ಮೋಸ್ಟ್ 2 months ಆಗಿತ್ತು ನಾನು ವ್ಲಾಗ್ಸ್ ಮಾಡಿದೆ. ಸೊ ಹಾಗಾಗಿ ವ್ಲಾಗ್ಸ್ ಪುನಃ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಆ್ಯಂಡ್ ಇಷ್ಟು ದಿನ ವಿಡಿಯೋ ಅಪ್ಲೋಡ್ ಮಾಡಿಲ್ಲ, ಸಾರಿ. ಸ್ವಲ್ಪ ನನಗೆ ಈ ಎನ್ವಿರಾನ್ಮೆಂಟ್ಗೆ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ಬೇಕಾಗಿತ್ತು. ಸೊ ಹಾಗಾಗಿ ವ್ಲಾಗ್ಸ್ ಏನು ಮಾಡ್ತಿರಲಿಲ್ಲ. ಈಗ ಸ್ವಲ್ಪ ಹಂಗೆ ಸೆಟ್ ಆಗಿದೆ. ಸೊ ವ್ಲಾಗ್ಸ್ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಕಂಟಿನ್ಯೂಸ್ ಆಗಿ ನನ್ನ ಚಾನಲಲ್ಲಿ ವ್ಲಾಗ್ಸ್ ಬರ್ತಾ ಇರುತ್ತೆ. ಅದಲ್ಲದೆ ಏನಂದರೆ ನಂದು ಟ್ರಿಪ್ ಹೋಗಿರೋ ವಿಡಿಯೋ ಎಲ್ಲ ಲ್ಯಾಪ್ಟಾಪಲ್ಲೇ ಇದೆ. ಅದು ಯಾಕೋ ಮೊಬೈಲ್ಗೆ ಕಾಪಿ ಮಾಡಿ ನನಗೆ ಎಡಿಟ್ ಮಾಡೋಕ್ಕಾಗ್ತಾ ಇಲ್ಲ, ಏನೋ ಎರರ್ ಬರ್ತಾ ಇದೆ. ಹಾಗಾಗಿ ಟ್ರಿಪ್ಸ್ ವಿಡಿಯೋ ಎಲ್ಲ ಹಂಗೆ ಸಪ್ರೇಟಾಗೇ ಇದೆ. ಏನು ಎಡಿಟಿಂಗ್ ಅದು ಇದೇನು ಮಾಡೋಕ್ಕಾಗ್ತಾ ಇಲ್ಲ. ಹಾಗಾಗಿ ವ್ಲಾಗ್ಸ್ ಸ್ವಲ್ಪ ಡಿಲೇ ಆಯಿತು, ಹಾಕ್ಲಿಕ್ಕೆ ಆಗ್ತಿರ್ಲಿಲ್ಲ ನನ್ನ ಕೈಯಲ್ಲಿ. ಆ್ಯಂಡ್ ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ. ನಿಮಗೆ ಯಾವ ಥರ ವ್ಲಾಗ್ಸ್ ನೋಡಲಿಕ್ಕೆ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ ಥರದ್ದು ವ್ಲಾಗ್ಸ್ ಮಾಡ್ತೀನಿ. ಇವತ್ತು ಈ ವ್ಲಾಗ್ ಮಾಡ್ತಾ ಇರೋದು ನಾನು ಮಕರ ಸಂಕ್ರಾಂತಿ ಇವತ್ತು. ಹಾಗಾಗಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ರಿಗೂ, ಹಾಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈಗ ಇವತ್ತು ಏನಾದರೂ ಒಂದು ನಾರ್ಮಲ್ ಆಗಿ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡ್ಬಿಟ್ಟು ನಾನು ಪಿಗಿ ಬ್ಯಾಂಕ್ ಅಂತಾರಲ್ಲ, ಸೊ ಮನಿ ಸೇವಿಂಗ್ ಬ್ಯಾಂಕ್, ಇದು ಬಂದ್ಬಿಟ್ಟು ಪ್ಲಾಸ್ಟಿಕ್ದು. ನಾನು ಸೇವ್ ಮಾಡ್ತಾ ಇದ್ದೆ ಸ್ವಲ್ಪ. ಹಾಗೆ ಈಗ ಇದು ತುಂಬಿದೆ, ಅದು ಎಷ್ಟಿದೆ ಇದ್ರ ಬಗ್ಗೆ ಟಿಪ್ಸ್ ಎಲ್ಲ ಕೊಡೋಣ ಅಂತ ನಾನು ಇದು ಮಾಡಿದ್ದೀನಿ. ನೋಡಿ, ಇದು ಈ ಥರ ಇದೆ. ಇಲ್ಲಿ ನೋಡಿ, ಗೊಂಬೆ ಥರ ತುಂಬ ಚೆನ್ನಾಗಿದೆ. ಇದನ್ನ ಕಟ್ ಮಾಡ್ತೀನಿ. ನಾನು ಎಷ್ಟು ಅಮೌಂಟ್ ಇದೆ ಏನು ಗೊತ್ತಿಲ್ಲ, ಬಟ್ ಕಟ್ ಮಾಡಿದ್ರೆ ಗೊತ್ತಾಗುತ್ತೆ. ಇದು ಆಲ್ಮೋಸ್ಟ್ ತುಂಬ ದಿನದಿಂದ ಇದೆ, ಓಕೆನಾ? ಸೊ ಇದ್ರ ಬಗ್ಗೆ ಟಿಪ್ಸ್ ಹೇಳ್ಕೊಡೋಣ. ಅಂದರೆ ಹೌಸ್ ವೈಫ್ ಆಗಿರ್ಬೋದು, ಯಾವ ಥರ ಹೇಗೆ ವರ್ಕ್ ಆಗುತ್ತೆ ಇದು ಅಂತ, ನನಗೆ ಯಾವ ಥರ ವರ್ಕ್ ಆಯಿತು ಅನ್ನೋದೆಲ್ಲ ನಾನು ನಿಮಗೆ ಇದರಲ್ಲಿ ಹೇಳ್ಕೊಡ್ತೀನಿ. ಈಗ ಕಟ್ ಮಾಡಬೇಕು, ತುಂಬ ಗಟ್ಟಿ ಇದೆ ಇದು. ಮೈ ಗಾಡ್. ಓಕೆ, ಇದೊಂದು ಸ್ವಲ್ಪ ಕಟ್ ಮಾಡಿದರೆ ಸರಿ ಆಗ್ಬೋದು. ಆಲ್ಮೋಸ್ಟ್ ನಾನೊಂದು 6, 7, 8 ಮಂತ್ಸಿಂದ ಇದೆ ಅನಿಸುತ್ತೆ. ನಾನು ತೆಗೆದಿರಲಿಲ್ಲ, ತುಂಬಿದಾಗ ತೆಗಿಬೇಕಲ್ಲ, ಇದೆ ಅಂತ ನನಗೂ ಗೊತ್ತಿಲ್ಲ. ಈ ಟಿಪ್ಸ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಈ ಥರ ನಾವು ಸೇವ್ ಮಾಡಿಟ್ರೆ ಒಂದು ಸ್ವಲ್ಪ ಅಮೌಂಟ್ ಹಂಗೆ ಸೇವ್ ಇರುತ್ತೆ ಅಂತ ನನ್ನ ಅನಿಸಿಕೆ. ನೋಡಿ, ಇಷ್ಟಿದೆ. ನನಗೆ ತೆಗಿತೀನಿ ನೋಡಿ. ಐ ಹೋಪ್ ನಿಮಗೆ ಕಾಣಿಸುತ್ತೆ ಅಂತ. ಈಗ ನೀವು ನೋಡ್ಬೋದು, ಏನಿಲ್ಲ, ಇಷ್ಟು ಬಂದ್ಬಿಟ್ಟು ನನ್ನ ಒಂದು ಸೇವಿಂಗ್ಸ್, ಓಕೆನಾ? ಎಷ್ಟಿದೆ ಅಂತ ನಾನು ನಿಮಗೆ ಲೆಕ್ಕ ಹಾಕಿ ಹೇಳ್ತೀನಿ. ಗೈಸ್, ಈಗ ನೀವು ನೋಡ್ಬೋದು ಎಷ್ಟಿದೆ. ಸೊ ನಾನು ಇದರಲ್ಲಿ ಒಂದೊಂದೇ ಕರೆಕ್ಟ್ ಮಾಡ್ಕೊಂಡು ಹೋಗ್ತೀನಿ. ಗೈಸ್, ನೀವು ಗೆಸ್ ಮಾಡಿ ಇದರಲ್ಲಿ ಎಷ್ಟಿರ್ಬೋದು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿರಿ. ಅಂದರೆ ವಿಡಿಯೋ ಫುಲ್ ನೋಡಿ ಹೇಳ್ಬೇಡಿ, ಬಟ್ ಇದನ್ನ ನೋಡ್ದಂಗೆ ನೀವು ಹೇಳಬೇಕು. ನೋಡುವ ಯಾರ್ಯಾರು ಗೆಸ್ ಹೆಂಗಿರುತ್ತೆ ಅಂತ. ಇದಿಷ್ಟು 500 ರೂಪೀಸು. ಎಲ್ಲ ಸಪ್ರೇಟ್ ಮಾಡಿರ್ತೀನಿ.
ಇದು 100ದು, ಇದು ಬಂದು 200. ಓಕೆ, ಈಗ 500ದು ಎಷ್ಟಿದೆ ಅಂತ ನೋಡೋಣ. 500, 1000, 2000, 3000, 4000, 5000, 6000, 7000 ಇದೆ. 7000, 500 ರೂಪಾಯಿದು 7000 ಇದೆ. 200ದು ನೋಡೋಣ. 400, 500, 600, 700, 800. 800 ಇದು 100 ನೋಡೋಣ. 100, 200, 300, 400, 500, 600, 700. 700 100 ಇದೆ. 7th ಆಯಿತು ಗೈಸ್. ಇದು 7000 ಇದೆ, ಇದು 700 ಇದೆ, ಇದು 800 ಇದೆ. ಗೈಸ್ ನನ್ನ ಜೊತೆ ಟೋಟಲ್ ಆಗಿ 8500 ರೂಪೀಸ್ ಇದೆ ಎಲ್ಲ ಸೇರಿ. ಇದು ಆಲ್ಮೋಸ್ಟ್ ನಾನೊಂದು 7-8 ಮಂತ್ಸಿಂದ ಮಾಡಿರೋ ಸೇವಿಂಗ್ ಅಂತ ಹೇಳ್ಬೋದು. ಸೊ ಇದು ಯಾವ ಥರ ಮಾಡಿದೆ ಆ್ಯಂಡ್ ಟಿಪ್ಸ್ ನಾನು ನಿಮಗೆ ಕೆಲವೊಂದು ಕೊಡ್ತೀನಿ. ಮೇ ಬಿ ಹೌಸ್ ವೈಫ್ಗಳಾಗಿರ್ಬೋದು, ಅಥವಾ ಸ್ಕೂಲ್ ಹೋಗೋರು ಆಗಿರ್ಬೋದು, ಕಾಲೇಜ್ ಹೋಗೋರು ಆಗಿರ್ಬೋದು, ಎಲ್ರಿಗೂ ಈ ಥರ ಸೇವಿಂಗ್ ಮಾಡ್ಬೋದು. ಆ್ಯಂಡ್ ಆಫೀಸ್ ಹೋಗೋರು ಅಷ್ಟೇ. ಟಿಪ್ ಏನಂದರೆ, ಸೊ ಮೊದಲಿಗೆ ನೀವು ಈ ಥರ ಅಮೌಂಟ್ ಸೇವ್ ಮಾಡ್ತಿದ್ದೀರಾ ಅಂದರೆ ಇದನ್ನ ನಿಮ್ಮ ಕಣ್ಣಿಗೆ ಕಾಣೋ ಥರ ನೀವು ಇಟ್ಕೊಳ್ಳೇಬಾರ್ದು. ಕಣ್ಣಿಗೆ ಕಾಣೋ ಥರ ಇಟ್ಕೊಂಡ್ಬಿಟ್ರೆ ನಮಗೇನಾದರೂ ಅಮೌಂಟ್ ಬೇಕು ಅಂದರೆ ಇದ್ರೊಳಗಡೆ ಇದೆ ಅಲ್ಲ, ಸೊ ತಗೋಬಿಡುವ ಅನಿಸುತ್ತೆ. ಈ ಥರದೊಂದು ತಗೊಬಂದ್ಬಿಟ್ಟು ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇಟ್ಬಿಡಿ. ಆಮೇಲೆ ಏನು ಅಂದರೆ ನಿಮ್ಮ ಜೊತೆಗೆ ಒಂದು 10 ರೂಪೀಸ್ 100 ರೂಪೀಸ್ ಆದರೂ ಹಾಕ್ಬೋದು. ಯಾವಾಗ ನಿಮ್ಗೆ ಏನಾದರೂ ಅದು ಇದು ಅಂತ ತಗೊಳ್ಳೋವಾಗ ಚೇಂಜ್ ಸಿಗುತ್ತೆ ಅಲ್ವಾ, 10 ರೂಪೀಸ್ 100 ರೂಪೀಸ್ ಹಾಕ್ತಾ ಬನ್ನಿ. 1 ಇಯರ್ ಗಂಟ ತೆಗಿಲಿಕ್ಕೆ ಹೋಗಬೇಡಿ, ಹಾಕ್ತಾ ಬನ್ನಿ. ಆ್ಯಂಡ್ ಇನ್ನೊಂದೇನೆಂದರೆ, ಈ ಥರ ಪ್ಲಾಸ್ಟಿಕ್ದು ಅಥವಾ ಮಣ್ಣದು ಈ ಥರದ್ದು ತೊಗೊಂಡ್ರೆ ತುಂಬ ಒಳ್ಳೆಯದು. ಯಾಕಂದರೆ ನಾವು ಒಂದು ಸಲ ಇದನ್ನ ಹಾಕಿದ್ರೆ ನಮಗೆ ಅದನ್ನ ಹೊಡಿಯೋಕ್ಕೆ ಮನಸ್ಸು ಬರಲ್ಲ. ಇಷ್ಟೇ ಆಗಿರೋದಲ್ವ, ಸುಮ್ಮನೆ ಹೊಡೆದ್ರೆ ಇದೆಲ್ಲ ವೇಸ್ಟ್ ಆಗುತ್ತೆ ಅನಿಸುತ್ತೆ. ಅದೇ ನಾವು ಕೀ ಲಾಕರ್ ತೊಗೊತೀವಲ್ವಾ, ಕೀ ಲಾಕರ್ ತೊಗೊಂಡ್ರೆ ಏನು ಇದು ಕೀ ಲಾಕರ್ ಅಲ್ವಾ, ತೆಗೆದುಬಿಟ್ಟು ಹಾಕ್ಬೋದು ಅಂತ ನಾವು ಅದರಲ್ಲಿರೋ ಸೇವಿಂಗ್ ಅಮೌಂಟ್ನೆಲ್ಲ ತೆಗೆದುಬಿಡ್ತೀವಿ. ಸೊ ಆ ಥರ ಮಾಡ್ಲಿಕ್ಕೆ ಹೋಗಬೇಡಿ. ಈ ಥರದ್ದು ಅಥವಾ ಮಣ್ಣದು ತೊಗೊಳ್ಳಿ. ಮಣ್ಣದು ತೊಗೊಂಡ್ರೆ ಏನೊಂದು ಡಿಸಡ್ವಾಂಟೇಜ್ ಅಂದರೆ, ಅದು 1 ಇಯರ್ ಆಗ್ತಾ ಬರ್ತಿದ್ದಂಗೆ ಮಣ್ಣು ಬರುತ್ತೆ ಅದರಲ್ಲಿ. ಅಂದರೆ ದುಡ್ಡಲ್ಲೆಲ್ಲ ಮಣ್ಣು ಎತ್ಕೊಳ್ಳೋದು ಅಥವಾ ಏನಂತಾರೆ ಇರುವೆಗಳು ಬರೋದು, ಆ ಥರದ್ದು ಚಾನ್ಸಸ್ ಜಾಸ್ತಿ ಇರುತ್ತೆ. ನಾನೇನು ರೆಕಮೆಂಡ್ ಮಾಡ್ತೀನಿ ಅಂದರೆ, ಈ ಥರದ್ದು ಪ್ಲಾಸ್ಟಿಕ್ದು ಪಿಗ್ಗಿ ಬ್ಯಾಂಕ್ ತೊಗೊಳ್ಳಿ. ಇದು ಜಸ್ಟ್ 20 ರೂಪೀಸ್. ಸೊ 20 ರೂಪೀಸ್ ಇನ್ವೆಸ್ಟ್ ಮಾಡಿ ನಾನೀಗ ಇಲ್ಲಿ 8500 ರೂಪೀಸ್ ಸೇವಿಂಗ್ ಮಾಡಿದ್ದೀನಿ. ಇದು ನನಗೆ ನಾನೇ ಸವಾಲು ಹಾಕ್ಕೊಂಡಿರೋದು, ನನ್ನ ಕೈಯಲ್ಲಿ ಆಗುತ್ತಾ ಇಲ್ವಾ ಅಂತ. ಬಟ್ ತುಂಬ ಚೆನ್ನಾಗಾಗುತ್ತೆ. ಬಟ್ ಇದನ್ನ ಕಣ್ಣು ಮುಂದೆ ಇಡಬೇಡಿ. ಆ್ಯಂಡ್ ಯಾವಾಗಲೂ ಅಮೌಂಟ್ ಇದ್ದಾಗ ಅದಕ್ಕೆ ಹಾಕಬೇಕು ಅನ್ನೋ ಮೈಂಡ್ ನಿಮಗೆ ಇರಬೇಕು. ಹಾಕ್ಬಿಟ್ಟು ಅದನ್ನ ಮರೆತುಬಿಡಿ. ನಾವು ಈ ಅಮೌಂಟ್ ನಮ್ಮದಲ್ಲ ಅಂತ ಮರೆತುಬಿಡಿ. ಆ್ಯಂಡ್ ಇದು ತುಂಬ್ತಾ ಬರುವಾಗ ಮಾತ್ರ ತೆಗಿಬೇಕು ನೀವು. ಅದಕ್ಕಿಂತ ಮುಂಚೆ ಎಷ್ಟೇ ಕಷ್ಟ ಬಂದರೂ ಅಥವಾ ಏನೇ ಆದ್ರೂ ತೆಗಿಯೋಕ್ಕೆ ಹೋಗಬೇಡಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇದನ್ನ ನಾನು ಒಂದು ಒಳ್ಳೆ ಪರ್ಪಸ್ಗೋಸ್ಕರ ಯೂಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅಂದರೆ ವೇಸ್ಟಾಗಿ ಹೋಗಬಾರ್ದು, ಅದೊಂದು ಸ್ವಲ್ಪ ಮೆಮೊರಿ ಥರ ಇರಬೇಕು ಅಂತ. ನಾನು ಇದನ್ನ ಏನು ಮಾಡ್ತೀನಿ ಅನ್ನೋದು ನಿಮಗೆ ನಾನು ಮುಂದಿನ ವ್ಲಾಗ್ಸಲ್ಲಿ ಹೇಳ್ತೀನಿ, ಏನು ಮಾಡ್ತೀನಿ ಈ ಅಮೌಂಟ್ನ ಅಂತ. ಗೈಸ್, ಅದಾದಂಗೆ ನಾನೇನು ಸುಮ್ಮನೆ ಇರಲ್ಲ. ಸೊ ಇನ್ನೊಂದು ಪಿಗ್ಗಿ ಬ್ಯಾಂಕ್ ತೊಗೊಂಡಿದ್ದೀನಿ. ಇದು ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಂತ, ಬಿಂದಿಗೆ ಟೈಪು. ಇದಕ್ಕೆ ಒಂದು ಉದ್ಘಾಟನೆ ಥರ ಒಂದು ಸ್ವಲ್ಪ ಏನಾದರೂ ಅಮೌಂಟ್ ಹಾಕಿರ್ತೀನಿ. ಸೊ ಫಸ್ಟ್ ಅಮೌಂಟು 200 ರೂಪೀಸ್, ಅಂದರೆ 8500 ತೆಗೆದುಬಿಟ್ಟು ಹಾಕ್ತೀನಿ. ನೋಡಿ, ಈಗ ನೋಡ್ಬೋದು. ಓಕೆ, ಇದು ನನ್ನ 4ನೇ ಪಿಗ್ಗಿ ಬ್ಯಾಂಕು. ಸೊ ಇದಕ್ಕಿಂತ ಮುಂಚೆ 2 ಸಲ ಮಾಡಿದ್ದೆ. ಅದು ಒಂದು ಸಲ ನಾನೇ ಯೂಸ್ ಮಾಡಿದೆ, ಒಂದು ಸಲ ನಮ್ಮ ಅಪ್ಪನಿಗೆ ಕೊಟ್ಟೆ. ಇದು ನಂದು 4th ಟೈಮ್ ಸೇವಿಂಗ್ ಇದು.
ಎಲ್ಲ ಟೈಮು 7,000 8,000 10,000 ಈ ಥರ ನಾನು ಮಾಡಿದ್ದೆ. ಅದನ್ನ ನಾನು ಯಾವುದು ವೀಡಿಯೋ ಮಾಡಿರಲಿಲ್ಲ, ಬಟ್ ಈ ಸತಿ ವೀಡಿಯೋ ಮಾಡುವ ಬೇರೆಯವ್ರಿಗೂ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡು ಮಾಡಿದ್ದೀನಿ. ಆ್ಯಂಡ್ ನೀವು ಒಂದನ್ನು ತೆಗೆದ್ಮೇಲೆ ಒಂದು ಇಟ್ಕೊಂಡಿರಿ, ಈ ಥರ ಕ್ಯೂಟ್ ಆಗಿರೋದು ಇಟ್ಕೊಂಡಿರಿ, ತುಂಬ ಖುಷಿಯಾಗುತ್ತೆ ಅಮೌಂಟ್ ಹಾಕ್ಲಿಕ್ಕೂ ಕೂಡ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಆ್ಯಂಡ್ ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾನು ನಿಮಗೆ ಮುಂದಿನ ವಿಡಿಯೋ ಅಥವಾ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಸಿ ಯು, ಬಾಯ್.